ಇರು. ಪುಣ್ಯ, ನಾನು ಏನೋ ಆಯ್ತು ಅಂತ ಹೋದೆ. ಪ್ಲೇಟ್ ಬಿದ್ದಿರೋದಷ್ಟೇ. ಸರಿ, ತಾಳಿ ಕೊಡು, ನಾನು ಕಟ್ತೀನಿ. ತಗೋ. ಪುಣ್ಯ, ಏನಾಯ್ತು? ಎಲ್ಲರ ಸಾವು ಮತ್ತೆ ಹುಟ್ಟನ್ನ ಎಲ್ಲ ನೀವ್ ನಂಬುವಂತ ಭಗವಂತ ಯಾವಾಗ್ಲೂ ಅದನ್ನ ಬರ್ದಿರ್ತಾನೆ. ಸೃಷ್ಟಿಲಿ ಪ್ರತಿಯೊಂದು ರಹಸ್ಯನ ಯಾರೋ ಒಬ್ರು ಯಾವತ್ತಾದ್ರೂ ಒಂದಿನ ಹೊರಗೆ ತರಲೇಬೇಕು. ನಾಗನಿಧಿ ಜೊತೆ ಸೃಷ್ಟಿ ರಹಸ್ಯನ ವರ್ಮಾ ಅವರು ಬೇಡ್ಸೋದಕ್ಕೆ ಹೋಗ್ತಿದ್ದಾರೆ. ಮಾಯಾ, ಈ ತರ ಮಾಯದ ಮಾತುಗಳನ್ನ ಆಡ್ಬೇಡ, ಸಾಯಿಸ್ಬಿಡ್ತೀನಿ. ಮಾತಾಡ್ತೀನಿ, ನಾನೇ ಮಾತಾಡ್ತೀನಿ. ಯಾಕಂದ್ರೆ ನನಗ್ ನಾಗನಿಧಿ ದಾರಿ ಗೊತ್ತಿರೋ ಕಾರಣಕ್ಕೆ ನಾನೇ ಮಾತಾಡ್ತೀನಿ. ಯಾಕಂದ್ರೆ ನಾನು ಈ ಮನೆ ಉಪ್ತಿದ್ದೀನಿ. ನನಗ್ ಈ ಮನೆ ಮೇಲೆ ಋಣ ಇರೋದಕ್ಕೇನೆ ನಾನ್ ಸಹಾಯ ಮಾಡ್ತಿರೋದು. ಇದ್ರಲ್ಲಿ ನನ್ ಪ್ರಾಣ ಹೋದ್ರೂ ನನಗ್ ಯಾವ ಭಯನೂ ಇಲ್ಲ. ಶಬಾಷ್ ಮಾಯಾ. ಸುರೇಂದ್ರ ಮಾವ, ಇಷ್ಟ ಆದವರು ಮುಂದೆ ಬಂದು ಆರತಿ ಎತ್ತಿದ್ರು. ಇಷ್ಟ ಇಲ್ಲದೆ ಇದ್ದವರು ಎಷ್ಟೇ ಪ್ರಯತ್ನ ಪಟ್ಟು ಅಡ್ಡಕಾಲ್ ಹಾಕಿದ್ರು. ಪ್ರೀತಿ ಇರೋರು ತಮ್ಮ ಕಣ್ಣೀರಿಂದ ಮನ್ಸು ಬದಲಾಯಿಸಕ್ ಪ್ರಯತ್ನ ಪಟ್ರು. ನಮ್ ಪ್ರಯತ್ನ ನಿಲ್ಬಾರ್ದು. ನೀವು ಹೇಳೋ ಮಾತೆ ನಮಗೆ ಮಾರ್ಗ. ಅದೇನೇ ಆಗಿದ್ರು ಸರಿ. ನೀವಿನ್ ಮುಂದೆ ಇಡೋ ಹೆಜ್ಜೆ ನೇರವಾಗಿ ಸ್ಮಶಾನಕ್ಕೇನೆ. ನಾನೀಗಲೇ ಎಲ್ಲ ಏರ್ಪಾಡುಗಳನ್ನ ಮಾಡ್ತೀನಿ ಮಾವ. ನನ್ನ ಆಸೆನ ನನ್ನ ವಂಶೋದ್ಧಾರಕ ಪೂರೈಸ್ತಾನೆ ಅಂತ ಕನಸ್ಕಂಡೆ ಕಣೋ. ಆದ್ರೆ ಸೋದರಳಿಯಾದ ನೀನು, ಯಾವ ಸಂಬಂಧ ಇಲ್ದಿರೋ ಮಾಯಾ, ಆಸೆನ ಸಾಧಿಸೋಕೆ ಸಹಾಯ ಮಾಡ್ತೀರಂತ ಯಾವತ್ತೂ ಅನ್ಕೊಂಡಿಲ್ಲ. ಮಾಯದ ಮಾತುಗಳನ್ನಾಡಿ ನಮ್ಮವ್ರನ್ನ ಬಲಿ ತಗೋಬೇಕು ಅಂತ ನೋಡಿದ್ರೆ ಸಾಯಿಸ್ಬಿಡ್ತೀನಿ. ಅಷ್ಟಕ್ಕೂ ಒಬ್ರನ್ನ ಸಾಯಿಸ್ಬೇಕು ಅಂದ್ರೆ ಎಷ್ಟೇ ಧೈರ್ಯ ನಿನಗೆ, ಮನಸ್ಸಿದೇನೆ ನಿನಗೆ? ಅವ್ರು ನಂಬ್ಕೊಂಡಿರೋರು ಏನಾಗ್ಬಿಡ್ತಾರೆ ಅನ್ನೋ ಯೋಚನೆ ಬರಲ್ವಾ? ನಿಂದು ಒಂದು ಮನಸ್ಸ ಅಥವಾ ಒಂದು ಕಲ್ ಬಂಡೆನಾ? ಹೌದು, ಬಂಡೆ ಕಲ್ಲೇ. ಹಾಗ್ ಬದ್ಲಾಗೋದಕ್ಕೆ ಕಾರಣ ಯಾರು? ನಿಮ್ಮ ಮಾವ ಅಲ್ವಾ? ನನ್ ತಂದೆ ತಾಯಿನ ಸಾಯಿಸಿ ನನ್ನ ಅನಾಥೆ ಮಾಡಿದ್ ಯಾರು? ನಿಮ್ಮ ಮಾವ ಅಲ್ವೋ? ಹೇ,
ನಿನಗೊಂದ್ ನ್ಯಾಯ ನನ್ಗೊಂದ್ ನ್ಯಾಯನಾ? ರೆಡಿ ಮಾಡ್ಕೋ, 2 ಚಟ್ಟ ರೆಡಿ ಮಾಡ್ಕೋ. ಈ ಮನೆ ಮುಂದೆನೆ ನಿಮ್ಮವ ಶವಾಗಿ ಬಿದ್ದಿರ್ತಾರೆ. ಅವನ್ ಜೊತೆಯಾಗಿಯ ಸುರೇಂದ್ರ. ಸ್ವಾರ್ಥಕ್ಕೋಸ್ಕರ ಅಮಾಯಕರನ್ನ ಸಾಯಿಸಿದ್ರೆ ಅದಕ್ಕೆ ಶಿಕ್ಷೆ ಹೇಗಿರತ್ತೆ ಅಂತ ನಾನ್ ತೋರಿಸ್ತೀನಿ. ಮಾಯಾ, ನಿನ್ ನೋವು ನನಗ್ ಅರ್ಥ ಆಗತ್ತೆ. ಆದ್ರೆ ಸಾವ್ಗೆ ಸಾವು ಪರಿಹಾರ ಅಲ್ಲ ಮಾಯಾ. ನಡೆದಿರೋ ತಪ್ಪುಗಳಿಗೆ ಶಿಕ್ಷೆ ಕೊಡೋದಕ್ಕೆ ಮೇಲ್ಗಡೆ ದೇವ್ರು ಅನ್ನೋನ್ ಇದಾನಲ್ವಾ? ತನ್ ಭಕ್ತರ ತಂಟೆಗ್ ಬಂದ್ರೇನೆ ರಾಕ್ಷಸ ಸಂಹಾರ ಮಾಡೋಂತ ದೇವ್ರು ತನ್ನ ಕುಟುಂಬದಲ್ಲೇ ಒಬ್ರನ್ನ ಸಾಯಿಸಿದ್ರೆ ಸುಮ್ನೆ ಇರ್ತಾನ? ಇಲ್ಲ ತಕ್ಷಣ ಹೋಗಿ ರಾಕ್ಷಸರ ಸಂಹಾರ ಮಾಡ್ತಾನ? ಅದಕ್ಕೆ ಸಾವಿಗೆ ಸಾವೇ ಪರಿಹಾರ. ಯಾವ ಭೂಮಿ ಮೇಲೆ ನಮ್ಮಮ್ಮ ಅಪ್ಪನ ರಕ್ತ ಸುರಿದಿತ್ತು, ಯಾವ ಗಾಳಿಲಿ ನಮ್ಮಪ್ಪ ಅಮ್ಮ ಕೊನೆ ಉಸಿರನ್ನ ಎಳೆದ್ರು, ಅದೇ ಜಾಗದಲ್ಲೇ ನಾಳೆ ವರ್ಮಾ ಸುರೇಂದ್ರನ ದ್ವೇಷ ತೀರೋವರೆಗೂ ಸಾಯಿಸಿ ನನ್ ದ್ವೇಷ ತೀರಿಸ್ಕೋತೀನಿ.